Hello dear students, welcome back to the concept of fund flow statement. Now we are moving with the next problem. This problem is to be discussed from the textbook which has been given to you, Advanced Management Accounting. The author name is J. Madegowda. Okay. The problem number is under section C, which can be asked for 15 marks. The problem number 3rd and the page number is 343. ನಾವು ಆಗಲೇ ಫಸ್ಟ್ ಪ್ರಾಬ್ಲಮ್ ಮಾಡಿದ್ದೀವಿ, ಪೇಜ್ ನಂಬರ್ 342 ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 343 ಪೇಜ್ ನಂಬರ್ನಲ್ಲಿ ಪ್ರಾಬ್ಲಮ್ ನಂಬರ್ 3 ಏನಿದೆ, ಸ್ವಲ್ಪ ಮಲ್ಟಿಪಲ್ ಅಡ್ಜಸ್ಟ್ಮೆಂಟ್ಸ್ ಇದಾವೆ, ಅದನ್ನು ನೋಡೋಣ. ಓಕೆ, ಐ ವಿಲ್ ಜಸ್ಟ್ ರೀಡ್ ಔಟ್ ದ ಪ್ರಾಬ್ಲಮ್. ಕ್ವಶನ್ ಏನಿದೆ ಹೇಳ್ತೀನಿ ನೋಡಿ. ದ ಫಾಲೋಯಿಂಗ್ ಆರ್ ದ ಸಮರೈಸ್ಡ್ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಅಶೋಕ್ ಲಿಮಿಟೆಡ್ ಆಸ್ ಆನ್ 31st December ಫಾರ್ ಇಯರ್ 1 ಆ್ಯಂಡ್ ಇಯರ್ 2. ನೀವು ಬೇಕಾದರೆ ಅಲ್ಲಿ ಇಯರ್ಸ್ 2015 2016 ಅಂತ ಹಾಕ್ಕೊಡಿ, ನಿಮ್ಮ ಇಷ್ಟ. They have given the liabilities vertical ಆಗಿ ಕೊಟ್ಟಿದ್ದಾರೆ, horizontal ಕೊಟ್ಟಿಲ್ಲ. Liabilities, equity share capital, share premium account, general reserve, profit and loss ಎಲ್ಲ ಬ್ಯಾಲೆನ್ಸಸ್ ಇದಾವೆ. Debentures, creditors, proposed dividend. Okay. Then assets, freehold, land and building. Land and building ಅಂದ್ರೆ ಅಷ್ಟೇ, ಒಂದು ವರ್ಡ್ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ ಅಷ್ಟೇ. Then plant and machinery, cost 5,80,000 ಇದೆ ಓಪನಿಂಗ್, then closing 6,40,000 ಇದೆ. ಅದಕ್ಕೆ ಲೆಸ್ ಡಿಪ್ರಿಸಿಯೇಷನ್ 2,80,000 ಓಪನಿಂಗ್, 3,00,000 rupees ಕ್ಲೋಸಿಂಗ್. ಏನು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಅಕೌಂಟ್ ಎಷ್ಟು ಓಪನ್ ಮಾಡಬೇಕು ಅದನ್ನು ಹೇಳೋಣ. ದೆನ್ ಇಕ್ವಿಪ್ಮೆಂಟ್ ಈಸ್ ಆಲ್ಸೋ ಫಿಕ್ಸ್ಡ್ ಅಸೆಟ್, ಅದಕ್ಕೆ ಕಾಸ್ಟ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಇನ್ವೆಂಟ್ರೀಸ್ ಅಂತ ಹೇಳ್ರಿ, ಸ್ಟಾಕ್ ಅಂತ ಹೇಳ್ರಿ. ದೆನ್ ಡೆಟರ್ಸ್ ಕ್ಯಾಶ್, ಕರೆಂಟ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಮೇನ್ ವರ್ಕ್ ಇರೋದು ಈ ಕಡೆ. ಅಡ್ಜಸ್ಟ್ಮೆಂಟ್ಸ್ ಹ್ಯಾವ್ ಬೀನ್ ಗಿವನ್. ದ first adjustment, the plant and machinery which cost rupees 40,000 and in respect of which rupees 26,000 had been written off as depreciation was sold during the year for year second for rupees 6,000. 40,000 rupees cost ittu, 26,000 depreciation ಮಾಡಿದ್ದಾರೆ. 26,000 depreciation ಆದರೆ 40 minus 26 ಎಷ್ಟಾಗುತ್ತೆ? 14,000 ಗೆ ಸೇಲ್ ಮಾಡಬೇಕಿತ್ತು. 14,000 ಗೆ ಸೇಲ್ ಮಾಡಬೇಕಿತ್ತು, ಎಷ್ಟಕ್ಕೆ ಸೇಲ್ ಮಾಡಿದ್ದಾರೆ? 6,000 ಗೆ ಸೇಲ್ ಮಾಡಿದ್ದಾರೆ. 14,000 ರಿಟರ್ನ್ ಆನ್ ವ್ಯಾಲ್ಯೂ ಇಷ್ಟಕ್ಕೆ ಸೇಲ್ ಮಾಡಬೇಕಿತ್ತು, ಮಾರ್ಕೆಟ್ ವ್ಯಾಲ್ಯೂ ಇತ್ತು, 6,000 ಸೇಲ್ ಮಾಡಿದ್ದಾರೆ, ಅಂದ್ರೆ ಲಾಸ್ ಆಗಿದೆ. ಲಾಸ್ ಎಷ್ಟಾಗಿದೆ? ಐ ಥಿಂಕ್ ಇಟ್ಸ್ 8,000 rupees ಲಾಸ್. ಇದನ್ನು ನಾನು ಸಪರೇಟ್ ಟ್ರೀಟ್ಮೆಂಟ್ ಮಾಡಿ ಹೇಳ್ತೀನಿ ನಿಮಗೆ ಅಡ್ಜಸ್ಟ್ಮೆಂಟ್ಸ್ ಬಂದಾಗ. ಸದ್ಯಕ್ಕೆ ನೋಡಿ, ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಸೇಮ್ ಇದೆ. equipment which cost rupees 10,000 and in respect of which rupees 8,000 had been written off as depreciation was sold for rupees 4,000 during second year. 10,000 ಕಾಸ್ಟ್, 8,000 ಡಿಪ್ರಿಸಿಯೇಷನ್ ತೆಗೆದ್ರೆ 2,000 ಉಳಿತಿತ್ತು. 2,000 ಸೇಲ್ ಮಾಡಬಹುದಿತ್ತು, 4,000 rupeesಗೆ ಸೇಲ್ ಮಾಡಿದ್ದಾರೆ, 2,000 ಪ್ರಾಫಿಟ್ ಆಗುತ್ತೆ ನೋಡೋಣ. ದೆನ್ ಥರ್ಡ್ ಆಪ್ಷನ್, ದ ಡಿವಿಡೆಂಡ್ ವಿಚ್ ವಾಸ್ ಡಿಕ್ಲೇರ್ಡ್ ಇನ್ ಇಯರ್ 1 ವಾಸ್ ಪೇಡ್ ಡ್ಯೂರಿಂಗ್ ಇಯರ್ 2. ಫಸ್ಟ್ ಬಿಗಿನಿಂಗ್ ಅಲ್ಲಿ ಡಿವಿಡೆಂಡ್ ಅನೌನ್ಸ್ ಮಾಡಿದ್ರು, ಸೆಕೆಂಡ್ ಇಯರ್ ಎಂಡ್ ಆಗುವಷ್ಟರಲ್ಲಿ ಡಿವಿಡೆಂಡ್ ಪೇಮೆಂಟ್ ಆಯಿತು. ದೆನ್ ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ದ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ದ ಸೋರ್ಸಸ್ ಅಂಡ್ ಅಪ್ಲಿಕೇಶನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಸಿಂಪಲ್ ಇದೆ, ಸಿಂಪಲ್ ಆಗಿ ಮಾಡೋಣ. ವಾಟ್ ವಿ ಹ್ಯಾವ್ ಟು ಡೂ, ಫಸ್ಟ್ ವರ್ಕಿಂಗ್ ನೋಟ್ಸ್ ಮಾಡ್ಕೊಂಡು ಬಿಡೋಣ. ಅಡ್ಜಸ್ಟ್ಮೆಂಟ್ಸ್ ಏನೇನಿದಾವೆ ಅದೆಲ್ಲ ಮಾಡ್ಕೊಂಡು ಬಿಡೋಣ. ಓಕೆ, ಫಸ್ಟ್ ಏನಿದೆ, ಅಸೆಟ್ಸ್ ವ್ಯಾಲ್ಯೂ, ಓಪನಿಂಗ್ ವ್ಯಾಲ್ಯೂ ಮತ್ತೆ ಕ್ಲೋಸಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಅಸೆಟ್ ಅಕೌಂಟ್ ಯಾವುದದು? ಪ್ಲಾಂಟ್ ಅಂಡ್ ಮಷಿನರಿ ತಾನೆ ಸೇಲ್ ಆಗಿದ್ದು. ಓಕೆ, ಪ್ಲಾಂಟ್ ಅಂಡ್ ಮಷಿನರಿ ಅಕೌಂಟ್ ಅಂತ ಹಾಕೋಣ. ಫಸ್ಟ್ ಪ್ಲಾಂಟ್ ಅಂಡ್ ಮಷಿನರಿ ಅಕೌಂಟ್, ಯಾಕಂದ್ರೆ ಮತ್ತೆ ನಮ್ಗೆ ಪದೇ ಪದೇ ಬರೋಕೆ ಅವಶ್ಯಕತೆ ಇರಲ್ಲ. ಪ್ಲಾಂಟ್ ಅಂಡ್ ಮಷಿನರಿ ಅಕೌಂಟ್, ಅಕೌಂಟ್ ಅಂತ ಹಾಕಿ ಹೇಳಿದ್ರೆ ಡೆಬಿಟ್ ಬ್ಯಾಲೆನ್ಸ್ ವಿಲ್ ಬಿ and this will be credit balance. Plant and machinery account, ಇದಕ್ಕೆ ಮೇಲೆ ಬರ್ಕೊಳ್ಳಿ ನೀವು ಬೇಕಾದ್ರೆ ವರ್ಕಿಂಗ್ ನೋಟ್ಸ್. ವರ್ಕಿಂಗ್ ನೋಟ್ಸ್, this is the working note number 1. ವರ್ಕಿಂಗ್ ನೋಟ್ಸ್, ವರ್ಕಿಂಗ್ ನೋಟ್ ನಂಬರ್ 1, ಪ್ಲಾಂಟ್ ಅಂಡ್ ಮಷಿನರಿ ಅಕೌಂಟ್. ಅಂಡ್ ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ 5,80,000, 6,40,000. ಅಸೆಟ್ ಇದ್ರೆ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 5,80,000 rupees. ಬೈ ಬ್ಯಾಲೆನ್ಸ್ carried down ಎಷ್ಟಾಗುತ್ತೆ? 6,00,000 rupees, 6,40,000.
6,40,000 rupees by balance carried down. Okay, ಇದಕ್ಕೆ ಏನು ತಗೊಂಡಿ ನಾವು ಕಾಸ್ಟ್ ವ್ಯಾಲ್ಯೂ ತಗೊಂಡಿವಿ, ಕಾಸ್ಟ್ ವ್ಯಾಲ್ಯೂ. ಡಿಪ್ರಿಸಿಯೇಷನ್ ಕೂಡ ಇದೆ, ಅದನ್ನೇ ಕೆಳಗಡೆ ಓಪನ್ ಮಾಡ್ಬೋಣ. ಡಿಪ್ರಿಸಿಯೇಷನ್ ಅಕೌಂಟ್ ರಿಲೇಟೆಡ್ ಟು ಪ್ಲಾಂಟ್ ಅಂಡ್ ಮಷಿನರಿ, ಯಾಕಂದ್ರೆ ಇಕ್ವಿಪ್ಮೆಂಟ್ ಅಂತ ಕೂಡ ಇದೆ ಇನ್ನೊಂದು, ಅದಕ್ಕೆ ನಾವು ಮೆನ್ಷನ್ ಮಾಡಬೇಕು. ಡಿಪ್ರಿಸಿಯೇಷನ್ ಅಕೌಂಟ್ ರಿಲೇಟೆಡ್ ಟು ಪ್ಲಾಂಟ್ ಅಂಡ್ machinery. So this is also account, debit balance, credit balance. As it is a liability, by balance brought down. ಎಷ್ಟಾಗುತ್ತೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಏನಿದೆ, 2,80,000 and 3,00,000 rupees. 2,80,000 opening balance, to balance carried down 3,00,000 rupees. $2,80,000 then 3,00,000 rupees. Okay, it is related to plant and machinery. Then what is the additional depreciation which has been given in the adjustment for plant and machinery? Machinery sale ಮಾಡಿವಲ್ಲ, ಸೇಲ್ ಮಾಡಿದ್ದಕ್ಕೆ ಎಷ್ಟಿದೆ, 26,000 rupees depreciation ಇದೆ ಅಂತ ನೋಡಿ. ಫಸ್ಟ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ, in respect of which 26,000 had been written off as depreciation. Andre the depreciation is related to plant and machinery account. Illi to plant and machinery account anta bariri, or just to machinery account anta adru bariri. Bracket nalli depreciation on machine sold, ಸೇಲ್ ಮಾಡಿರುವಂತಹ ಮಷಿನ್ ಮೇಲೆ ಆಗಿರುವಂತಹ ಡಿಪ್ರಿಸಿಯೇಷನ್ ಎಷ್ಟು, 26,000 rupees. ಓಕೆ, ಹೌ ಮಚ್, 26,000. ಈಗ ನಾನು ಡಿಪ್ರಿಸಿಯೇಷನ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ತೋರಿಸ್ತೀನಿ ಅಂದ್ರೆ, ಮಷಿನರಿ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ತೋರಿಸ್ಬೇಕು. ಬೈ ಡಿಪ್ರಿಸಿಯೇಷನ್ ಅಕೌಂಟ್ ಎಷ್ಟಿದೆ, 26,000. ಅರ್ಥ ಆಗ್ತಾ ಇದೆ ನಿಮಗೆ? ಓಕೆ, ಈಗ ಡಿಪ್ರಿಸಿಯೇಷನ್ ಆಗಿದೆ ಅಂದ್ರೆ ಒಂದು ಅಸೆಟ್ ಮಷಿನರಿ, ಒಂದು ಪ್ಲಾಂಟ್ ಅಂಡ್ ಮಷಿನರಿ ಪಾರ್ಟ್ ಅನ್ನ ಸೇಲ್ ಕೂಡ ಮಾಡಿದ್ದಾರೆ. ಎಷ್ಟಕ್ಕೆ ಸೇಲ್ ಮಾಡಿದ್ದಾರೆ, ಬೈ ಬ್ಯಾಂಕ್ ಸೇಲ್ಸ್ ಕೊಟ್ಟಿದಾರಲ್ಲ, ಸೇಲ್ ಆಗಿದೆ, ಸೇಲ್ ಆಗಿದ್ದ ವ್ಯಾಲ್ಯೂವನ್ನು ಡಿಪ್ರಿಸಿಯೇಷನ್ ತಗೊಂಡಿವಿ, ಮತ್ತೆ ಇಷ್ಟಕ್ಕೆ ಸೇಲ್ ಮಾಡಿದೀವಿ. ಎಷ್ಟು, 6,000 rupeesಗೆ ಸೇಲ್ ಮಾಡಿದೀವಿ. They sold this machinery for rupees 6,000, and for this sold machinery depreciation was 26,000. Okay, 26,000 depreciation. ಸೇಲ್ ಮಾಡಿದ್ದಕ್ಕೆ ಪ್ರಾಫಿಟ್ ಆಯ್ತಾ, ಲಾಸ್ ಆಯ್ತಾ, ಕೆಳಗಡೆ ಬರ್ಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಪ್ಲಾಂಟ್ ಅಂಡ್ ಮಷಿನರಿ. Calculation of profit or loss on sale of plant and machinery. Cost of the machinery 40,000 rupees less depreciation 26,000 rupees, and the value would have been 14,000 rupees. But they did not sell the machine for this value. What was the sales price? Sales price 6,000. Because of this much of sale, they had to bear loss of 8,000 rupees. Loss on sale 8,000 rupees. Loss agide andre it will come in credit side by profit and loss account. Loss 8,000 rupees. ನೋಡಿ, ಲಾಸ್ ಆಗಿದೆ, ಪಿ ಅಂಡ್ ಎಲ್ ಅಂತ ಬರ್ದಿದ್ದೀನಿ, ಯಾಕಂದ್ರೆ ಮತ್ತೆ ಫಂಡ್ಸ್ ಫ್ರಮ್ ಆಪರೇಷನ್ ನಲ್ಲಿ ಲಾಸ್ ಅಂತ ತೋರಿಸಬೇಕು, ಅದಕ್ಕೆ ಪಿ ಅಂಡ್ ಎಲ್ ಅಕೌಂಟ್. ಇಲ್ಲಿ ಬ್ಯಾಂಕ್ ಬರ್ದಿನಿ ಅಂದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಹೋಗುತ್ತೆ, ಸೇಲ್ಸ್ ಆಫ್ ಮಷಿನರಿ ಅಂತ ಬರ್ತೀವಿ. ಓಕೆ, ಇಷ್ಟೆಲ್ಲ ಕ್ಲಿಯರ್ ಆಯ್ತಲ್ಲ? ವಿ ಆರ್ ಕ್ಲಿಯರ್ ಫಾರ್ ದಿಸ್ ಪಾರ್ಟ್. ದೆನ್ ಕ್ಲೋಸ್ ಮಾಡಿ ಮಷಿನರಿ ಅಕೌಂಟ್ ಅನ್ನ. 6,80,000 ಬರುತ್ತೆ ನೋಡಿ ಈ ಕಡೆ, 6,40,000 plus 8 plus 6 plus 26, 6,80,000 rupees. And the balance which we get 5,80,000.
1 lakh rupees. 6 lakh 80 minus 5 lakh 80 1 lakh. ಇದೇನು ಈ ಕಡೆ ಬ್ಯಾಲೆನ್ಸ್ ಬಂದ್ರೆ ಟು ಬ್ಯಾಂಕ್ ಪರ್ಚೇಸ್, ಆ ಕಡೆ ಬಂದ್ರೆ ಸೇಲ್, ಈ ಕಡೆ ಬಂದ್ರೆ ಪರ್ಚೇಸ್. ದೆನ್ ದಿಸ್ ಇಟ್ ಸೆಲ್ಫ್ ಇಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಬ್ಯಾಲೆನ್ಸಿಂಗ್ ಫಿಗರ್ ಟು ಬ್ಯಾಂಕ್. ಬ್ಯಾಂಕ್ ಬರ್ದಿನಂದ್ರೆ ಮತ್ತೆ ಲಾಸ್ಟ್ಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಪರ್ಚೇಸ್ ಆಫ್ ಮಷಿನರಿ 1 lakh rupees ಅಂತ ತೋರಿಸ್ತೀನಿ. ಓಕೆ, ದಿಸ್ ಮಚ್ ಇಸ್ ರಿಲೇಟೆಡ್ ಟು ಪ್ಲಾಂಟ್ ಅಂಡ್ ಮಷಿನರಿ. ವರ್ಕಿಂಗ್ ನೋಟ್ 1, ವರ್ಕಿಂಗ್ ನೋಟ್ 2, ವರ್ಕಿಂಗ್ ನೋಟ್ 3. ಓಕೆ, ದೆನ್ ಕಂಟಿನ್ಯೂ ಮಾಡೋಣ. ಒಂದು ಮಷಿನರಿ ಆಯಿತು. ಇನ್ನೊಂದು ಅಸೆಟ್, ಫಿಕ್ಸ್ಡ್ ಅಸೆಟ್ ಸೇಲ್ ಮಾಡಿವಲ್ಲ, ಇಕ್ವಿಪ್ಮೆಂಟ್. ಸೇಮ್ ನೋಡಿ, equipment account. Debit balance, credit balance. As it is asset, to balance brought down. ಏನಿದೆ ಕಾಸ್ಟ್ ತಗೋಬೇಕು ನೋಡಿ ನಾವು. 18,000 rupees opening balance. Buy balance carried down 20,000. ಚೆಕ್ ಮಾಡಿ ಒಂದ್ಸಲ. 18,000 ಓಪನಿಂಗ್, 20,000 ಕ್ಲೋಸಿಂಗ್. ಏನೇನು ಅಡ್ಜಸ್ಟ್ಮೆಂಟ್ಸ್ ಇದಾವೆ? ಮಷಿನ್ ಸೇಲ್ ಆಗಿದೆ, ಸೇಲ್ ಆಗಿದ್ದಕ್ಕೆ ಮತ್ತೆ ಡಿಪ್ರಿಸಿಯೇಷನ್ ಕೂಡ ಆಗಿದೆ. ಡಿಪ್ರಿಸಿಯೇಷನ್ ಆಗಿದೆ, ಸೇಲ್ ಮಾಡಿದೀವಿ. ಪ್ರಾಫಿಟ್ ಆಗಿದೆನಾ ಲಾಸ್ ಆಗಿದೆನಾ ನೋಡೋಣ. ಬೈ ಬ್ಯಾಂಕ್ ಸೇಲ್ಸ್ ಎಷ್ಟಕ್ಕೆ ಸೇಲ್ ಮಾಡಿವಿ? 4,000. ಸೇಲ್ಸ್ ಪ್ರೈಸ್ ತಗೋಬೇಕು, ಮತ್ತೆ ಕಾಸ್ಟ್ ತಗೊಂಡಿರಲಿ. ಓಕೆ, ಇದಕ್ಕೆ ರಿಲೇಟೆಡ್ ಡಿಪ್ರಿಸಿಯೇಷನ್ ಅಕೌಂಟ್ ಹೋದ ಇದೆ. equipment. Equipment ಅಂತ ಯಾಕೆ ಬರ್ತೀನಿ ನಾನು? ಯಾಕಂದ್ರೆ ಎರಡೇ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ, ಎರಡು ಅಸೆಟ್ ಸೇಲ್ ಆಗಿದಾವೆ. ಓಕೆ, ಇಟ್ ಈಸ್ ಲಯಬಿಲಿಟಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಎಷ್ಟಿದೆ ನೋಡಿ? 12,000, then 8,000. 12,000 opening balance, to balance carried down 8,000. ಓಕೆ, ಮಷೀನ್ ಸೇಲ್ ಆಗಿದೆ, ಆ ಮಷೀನ್ ಮೇಲೆ ಆ ಇಕ್ವಿಪ್ಮೆಂಟ್ ಸೇಲ್ ಆಗಿದೆ, ಇಕ್ವಿಪ್ಮೆಂಟ್ ಮೇಲೆ ನಮಗೆ ಡಿಪ್ರಿಸಿಯೇಷನ್ ಆಗಿದೆ. ಟು equipment account. How much? The depreciation is 8,000 rupees. ಏನಿದು? ಡಿಪ್ರಿಸಿಯೇಷನ್ ಆನ್ equipment sold. ಸೇಲ್ ಆಗಿರೋ ಇಕ್ವಿಪ್ಮೆಂಟ್ ಮೇಲೆ ಇಷ್ಟು ಡಿಪ್ರಿಸಿಯೇಷನ್. ಈ ಕಡೆ ಇಕ್ವಿಪ್ಮೆಂಟ್ ಅಕೌಂಟ್ ಅಂತ ತೋರಿಸಿದ್ರೆ ಡಿಪ್ರಿಸಿಯೇಷನ್ ನಲ್ಲಿ ಇಕ್ವಿಪ್ಮೆಂಟ್ ತೋರಿಸಿದ್ರೆ ಇಕ್ವಿಪ್ಮೆಂಟ್ ಅಕೌಂಟ್ ನಲ್ಲಿ ಡಿಪ್ರಿಸಿಯೇಷನ್ ತೋರಿಸಬೇಕು. 8,000 ಇಷ್ಟೇ, ಸಿಂಪಲ್. ಓಕೆ, ಅಸೆಟ್ ಸೇಲ್ ಆಗಿದೆ. ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆನ್ sale of equipment. This is, we have the information. Cost is ಎಷ್ಟಿದೆ ಸೇಲ್ ಆಗಿದ್ದು? ಕಾಸ್ಟ್ 10,000. ಕಾಸ್ಟ್ ಆಫ್ ದ ಇಕ್ವಿಪ್ಮೆಂಟ್ 10,000 ಲೆಸ್ ಡಿಪ್ರಿಸಿಯೇಷನ್ ಆನ್ ಇಕ್ವಿಪ್ಮೆಂಟ್ 8,000. 2,000 rupees is the balance. This is the ರಿಟರ್ನ್ ಡೌನ್ ವ್ಯಾಲ್ಯೂ. ಸ್ವಲ್ಪ ಫಾಸ್ಟ್ ಬರ್ತಿರ್ತೀನಿ, ಇದರಲ್ಲಿ ಮಿಕ್ಸಪ್ ಆಗ್ತವೆ, ಕೇರ್ಫುಲ್ ಆಗಿ ನೋಡಿ. ದಿಸ್ ಇಸ್ ದ ರಿಟರ್ನ್ ಡೌನ್ ವ್ಯಾಲ್ಯೂ. ಮತ್ತೆ WDV ಅಂದ್ರೆ ಏನು ಕೇಳಿರಿ? ರಿಟರ್ನ್ ಡೌನ್ ವ್ಯಾಲ್ಯೂ. ಅಂಡ್ ವಾಟ್ ಈಸ್ ದ ಸೇಲ್ಸ್ ಪ್ರೈಸ್? ದ ಸೇಲ್ಸ್ ಪ್ರೈಸ್ ಇಸ್ 4,000. 2,000ಕ್ಕೆ ಸೇಲ್ ಮಾಡಬೇಕಿತ್ತು, ಮಾರ್ಕೆಟ್ ವ್ಯಾಲ್ಯೂ ಅಷ್ಟಿತ್ತು, ಆದರೆ 4,000 ಸೇಲ್ ಮಾಡಿದ್ದೀನಿ. 2,000 rupees is the profit. Profit on sale of equipment. Profit ಬಂದ್ರೆ ಲಾಸ್ ಈ ಕಡೆ ಬಂದ್ರೆ
ಪ್ರಾಫಿಟ್ ಈ ಕಡೆ ಬರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇನ್ ಬ್ರಾಕೆಟ್ ಪ್ರಾಫಿಟ್ 2000 rupees. ಕ್ಲೋಸ್ ಮಾಡಿ, ಮತ್ತೇನು ಇಲ್ಲ, ಜಸ್ಟ್ ಕ್ಲೋಸ್ ಇಟ್ ಔಟ್. 32,000 ಬ್ಯಾಲೆನ್ಸ್ ಬರುತ್ತೆ ಈ ಕಡೆ, ಹೈಯೆಸ್ಟ್ 32,000 is the total. 32 minus 20, 12,000. 12,000 is ಏನಂತ ಬರ್ತೀವಿ ನೋಡಿ, ಈ ಕಡೆ ಬ್ಯಾಲೆನ್ಸ್ ಬಂದ್ರೆ ಬ್ಯಾಂಕ್ ಪರ್ಚೇಸ್ ಅಂತ ಬರ್ತೀವಿ, ಸೇಮ್. To bank purchase, and here we got, this is the balancing figure, okay, 12,000 rupees. ಓಕೆ, ಈಗ ಈ ಕಡೆ ಡಿಪ್ರಿಸಿಯೇಷನ್ ಕ್ಲೋಸ್ ಮಾಡಿಲ್ಲ ನಾನು ಇನ್ನ. ಎಷ್ಟಾಗುತ್ತೆ ನೋಡಿ ಡಿಪ್ರಿಸಿಯೇಷನ್, 26 ಪ್ಲಸ್ 3 lakh 3,26,000. 3,26,000 ಇದೆಷ್ಟಾಗುತ್ತೆ, 8,16,000. ದಿಸ್ ಇಸ್ ದ 16,000. ಈಗ ಈ ಡಿಪ್ರಿಸಿಯೇಷನ್ ಅಕೌಂಟ್ ಕ್ಲೋಸ್ ಮಾಡಬೇಕಾದ್ರೆ ಬ್ಯಾಲೆನ್ಸ್, ಕ್ರೆಡಿಟ್ ಬ್ಯಾಲೆನ್ಸ್ ಬರ್ತಾ ಇದೆ, 3,26,000 ಮೈನಸ್ 2,80,000 ಎಷ್ಟಾಗುತ್ತೆ, 46,000 ಬ್ಯಾಲೆನ್ಸ್. 3,26,000 minus 2,80,000, 46,000 is the balance. This depreciation is to be transferred to profit and loss account. ನಾವು ಫಂಡ್ಸ್ ಫ್ರಮ್ ಆಪರೇಷನ್ ನಲ್ಲಿ ಬರ್ತೀವಲ್ಲ ಡಿಪ್ರಿಸಿಯೇಷನ್ ಅಂತ, ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್, ಡಿಪ್ರಿಸಿಯೇಷನ್ ಮಷಿನ್ ಅಂತ ಬರ್ತೀವಲ್ಲ, ಆ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಈಗ ಟೋಟಲ್ ಡಿಪ್ರಿಸಿಯೇಷನ್ ಅಕೌಂಟ್ ಅಲ್ಲಿ 1 2 3 4 ವ್ಯಾಲ್ಯೂಸ್ ಇದಾವೆ. ಈ 4 ವ್ಯಾಲ್ಯೂಸ್ ನಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಯಾವುದು ಹೋಗುತ್ತೆ, ಓನ್ಲಿ ದಿಸ್ ವ್ಯಾಲ್ಯೂ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಬ್ಯಾಲೆನ್ಸಿಂಗ್ ಫಿಗರ್. ಇದಕ್ಕೆ ಪ್ರಾವಿಷನ್ ಅಂತ ಕೂಡ ಹೇಳ್ತಾರೆ. ಓಕೆ, ದಿಸ್ ಇಸ್ ವಾಟ್ ವಿ ಗೆಟ್ ಇಸ್ ಅ ಪ್ರಾವಿಷನ್ ಆರ್ ಬ್ಯಾಲೆನ್ಸಿಂಗ್ ಫಿಗರ್. 46,000 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರ್ದಿನಂದ್ರೆ ಎಲ್ಲಿ ಹೋಗುತ್ತೆ, ಫಂಡ್ಸ್ ಫ್ರಮ್ ಆಪರೇಷನ್ ನಲ್ಲಿ ಹೋಗುತ್ತೆ. ಓಕೆ, ದ ಸೇಮ್ 16,000 ಮೈನಸ್ 12,000, 4,000 ಇಸ್ ದ ಬ್ಯಾಲೆನ್ಸ್. ಏನಂತ ಬರಿಬೇಕು, ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇದನ್ನ ಪ್ರಾವಿಷನ್ ಅಂತ ಹೇಳ್ತಾರೆ. ಸೊ ಪ್ರಾವಿಷನ್ ಮಸ್ಟ್ ಬಿ ಆಡೆಡ್ ಬ್ಯಾಕ್ ಇನ್ ಎ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ದಿಸ್ ಇಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ನಿಮ್ ನೆನ್ಪು ಬರಲ್ಲ ಅಂದ್ರೆ ಪ್ರಾವಿಷನ್ ಅಂತಾನು ಬರೀರಿ, ಪ್ರಾವಿಷನ್ ಆನ್ ಡಿಪ್ರಿಸಿಯೇಷನ್ ಅಂತಾನು ಹೇಳ್ತಾರೆ. The new provision which is to be added back to the funds from operation, balancing figure amount is 4,000 rupees. ಎಷ್ಟೇ ನೋಡಿ. The most important treatments for fixed asset. ಯಾವುದೇ ಫಿಕ್ಸ್ಡ್ ಅಸೆಟ್ ಸೇಲ್ ಪರ್ಚೇಸ್ ಆದ್ರೆ ಮ್ಯಾಕ್ಸಿಮಮ್ ಇಷ್ಟೇ ಅಡ್ಜಸ್ಟ್ಮೆಂಟ್ಸ್ ಇರ್ತವೆ, ಇದಕ್ಕಿಂತ ಜಾಸ್ತಿ ಬಸ್ಟ್ ಕೇಳಲ್ಲ. ಓಕೆ, I hope it's clear. I'll go for the next one. Now ಈಗ ನೋಡಿ ಸೊಲ್ಯೂಷನ್. ವರ್ಕಿಂಗ್ ನೋಟ್ಸ್ ಆದ್ವಲ್ಲ, ಈಗ ಶೆಡ್ಯೂಲ್ ಆಫ್ ಸ್ಟೇಟ್ಮೆಂಟ್ ಶೋಯಿಂಗ್ schedule of changes in working capital.
particulars year 1, then year 2. This is effect on working capital, either increase or decrease. First working capital anta maatadivalla ಏನು ಬರುತ್ತೆ current assets. ಕರೆಂಟ್ ಅಸೆಟ್ಸ್ ಎಷ್ಟಿದಾವೆ ಪಾಯಿಂಟ್ ಔಟ್ ಮಾಡ್ರಿ. ಇನ್ವೆಂಟ್ರೀಸ್, ಡೆಟರ್ಸ್, ಕ್ಯಾಶ್ ಮೂರೇ. ಇನ್ವೆಂಟ್ರೀಸ್ 2,60,000, then 2,10,000 rupees, 2,10,000, 2,60,000, 2,10,000. 2,60,000 minus 2,10,000 increase ಆಯ್ತು, ಡಿಕ್ರೀಸ್ ಆಗಿದೆ. 50,000 is the decrease. Decrease in the value of current assets will decrease the value of working capital. Then debtors 1,50,000, 1,70,000, 1,50,000, 1,70,000, increase of 20,000. Increase in the value of current assets will increase the value of current working capital. Cash 30,000, 52,000. The 12,000 is increased. No, 22,000. 22,000 is increased. Total ಮಾಡಿ. This is total A. ಎಷ್ಟಾಗುತ್ತೆ 4,40,000, 4,32,000. Then B, current liabilities. ಇಲ್ಲಿ ನೋಡಿ current liabilities, creditors ಕೂಡ current liability, proposed dividend is also current liability. But here what we have to assume proposed dividend as a non-current liability. ಅವ್ರು ಯಾಕಂದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ, dividend which was declared in year 1 was paid during year 2. ಅದನ್ನು ನಾವು ಫಂಡ್ ಫ್ರಮ್ ಆಪರೇಷನ್ ನಲ್ಲಿ ಮತ್ತೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಅಪ್ಲಿಕೇಶನ್ ಸೈಡ್ ನಲ್ಲಿ ತೋರಿಸಬೇಕಿದೆ. ಓಕೆ, ಅದಕ್ಕೆ ನಾವೇನ್ ಮಾಡೋಣ, ಇದಕ್ಕೆ ಪ್ರಪೋಸ್ ಡಿವಿಡೆಂಡ್ ಈಸ್ ಅಸ್ಯೂಮ್ಡ್ ಆಸ್ ನಾನ್ ಕರೆಂಟ್ ಲಯಬಿಲಿಟಿ. ಇಲ್ಲಿ ತೋರಿಸೋದು ಬೇಡ, ಕರೆಂಟ್ ಒಂದೇ ತೋರಿಸೋಣ. ಮತ್ತೆ ಡಿಬೆಂಚರ್ಸ್ ಅಂತ ಹೇಳಿದ್ರಿ ನೀವು 2,60,000, 2,80,000. 2,60,000, 2,80,000 increase in the value of current liability will decrease the working capital. This itself is total. Total B. Net working capital A minus B. Net working capital A minus B. To 4,40,000 minus 2,60,000. We get 1,80,000. 1,80,000. Then 4,32,000 minus 2,80,000. 1,52,000. So values ನೋಡಿದ್ರೆ ಏನು ಗೊತ್ತಾಗುತ್ತೆ, decrease in the working capital. Decrease in working capital. 1,80,000 minus 1,52,000, 28,000. $28,000. Total will be 1,80,000. ₹1,80,000. ಓಕೆ, ಇಷ್ಟಾದ್ರೆ ಆಯ್ತಲ್ಲ, ಸಿಂಪಲ್ ಇದೆ. ಶೆಡ್ಯೂಲ್ ಆಫ್ ಸ್ಟೇಟ್ಮೆಂಟ್ ಶೋಯಿಂಗ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ನಾವು ಫಂಡ್ಸ್ ಫ್ರಮ್ ಆಪರೇಷನ್ ನೋಡೋಣ.
funds from operation. Particulars, inner column, then we have outer column. Particulars, inner column, outer column. First funds from ಮಾಡಬೇಕಾದ್ರೆ ನಾವು ಏನು ತಗೋಬೇಕು? Net profit as per ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅವರೇ ಕೊಟ್ಟಿದ್ದಾರೆ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರ್ತಿದ್ದಾರೆ. 96,000 ಇಯರ್ 1, 1,36,000 ಇಯರ್ 2. ಎಷ್ಟಾಗುತ್ತೆ? 40,000 ಇಸ್ ದ ಡಿಫರೆನ್ಸ್. 96 ಮೈನಸ್ 1,36 ಮೈನಸ್ 96, 40,000 ಆಗುತ್ತೆ. ನಾನು ಹೇಳಿದೆ, ಕೊಟ್ಟರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕೊಡ್ತಾರೆ, ಇಲ್ಲ ರಿಟೇನ್ಡ್ ಅರ್ನಿಂಗ್ಸ್ ಅಂತ ಕೊಡ್ತಾರೆ, ಇಲ್ಲ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಮೂರಲ್ಲಿ ಯಾವುದಾದ್ರೂ ಒಂದು ಕೊಟ್ಟಿರ್ತಾರೆ. ಬ್ಯಾಲೆನ್ಸ್ ಶೀಟ್ ಇಂದ ಬರ್ರಿ. ಶೇರ್ ಕ್ಯಾಪಿಟಲ್ ಇಲ್ಲಿ ಎಫೆಕ್ಟ್ ಆಗಲ್ಲ. ಶೇರ್ ಪ್ರೀಮಿಯಂ ಅಕೌಂಟ್ ಇದು ಕೂಡ ಎಫೆಕ್ಟ್ ಆಗಲ್ಲ. ಜನರಲ್ ರಿಸರ್ವ್ ಏನಾದರೂ ವ್ಯಾಲ್ಯೂ ಚೇಂಜಸ್ ಆದರೆ ಎಫೆಕ್ಟ್ ಆಗುತ್ತೆ. ಏನಿದೆ? 60,000 ಓಪನಿಂಗ್ ಇತ್ತು, 1 lakh ಕ್ಲೋಸಿಂಗ್ ಆಯ್ತು, ಅಂದ್ರೆ 40,000 ಡಿಫರೆನ್ಸ್ ಇದೆ. ಆಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ already debited to profit and loss account. Among this, first one is transferred to general reserve. ಎಷ್ಟಿದೆ? 40,000 rupees in inner column. 40,000 rupees. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೊಂಡಿವಿ. ಡಿಬೆಂಚರ್ಸ್ ಇಲ್ಲಿ ಬರಲ್ಲ. ಕ್ರೆಡಿಟರ್ಸ್, ಪ್ರಪೋಸ್ಡ್ ಡಿವಿಡೆಂಡ್ ಇದು ಬರುತ್ತೆ ನೋಡ್ರಿ. ಪ್ರಪೋಸ್ಡ್ ಡಿವಿಡೆಂಡ್ ಯಾಕಂದ್ರೆ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡಿವಿ ನೋಡಿ. ಇಫ್ ಪ್ರಪೋಸ್ಡ್ ಡಿವಿಡೆಂಡ್ ಈಸ್ ಕನ್ಸಿಡರ್ಡ್ ಆಸ್ ನಾನ್ ಕರೆಂಟ್ ಲಯಬಿಲಿಟಿ, ಎರಡು ಆಪ್ಷನ್ ಇದೆ. ನಾನ್ ಕರೆಂಟ್ ಲಯಬಿಲಿಟಿ ಅಂತ ತಗೊಂಡ್ರೆ ಇದಕ್ಕೆ ಟ್ರೀಟ್ಮೆಂಟ್ ಏನಾಗುತ್ತೆ? ಒಂದು ಕರೆಂಟ್ ಲಯಬಿಲಿಟಿ, ಒಂದು ನಾನ್ ಕರೆಂಟ್. ನಾನ್ ಕರೆಂಟ್ ತಗೊಂಡ್ರೆ ಪ್ರೀವಿಯಸ್ ಇಯರ್ ಡಿವಿಡೆಂಡ್ ಎಷ್ಟಿದೆ? 40,000 rupees. First year dividend, previous year, 40,000 rupees is treated as payment. Previous year ಏನಿದೆ ಡಿವಿಡೆಂಡ್ 40,000 rupees ಇದೆ ಅಲ್ಲ, ಫಸ್ಟ್ ಇಯರ್, ಅದು ಪೇಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಕರೆಂಟ್ ಇಯರ್, ಸೆಕೆಂಡ್ ಇಯರ್ ಏನಿದೆ ಪ್ರಪೋಸ್ ಡಿವಿಡೆಂಡ್ ಏನಿದೆ 48,000, ಅದನ್ನ ನಾವು ಹೊಸ ಪ್ರಾವಿಷನ್, ಹೊಸ ಪ್ರಪೋಸಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, if it is treated as non-current liability, previous year dividend is a payment. ಅನೌನ್ಸ್ ಮಾಡಿತ್ತು, ಪೇಮೆಂಟ್ ಆಯಿತು, ಅವರು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಕರೆಂಟ್ ಇಯರ್ದು ಏನಿದೆ, ಇನ್ನು ಹೊಸ ಪ್ರಾವಿಷನ್ ಕ್ರಿಯೇಟ್ ಆಗಿದೆ. ಸೊ ನಾವೇನಂತೀವಿ? ಪ್ರಪೋಸ್ಡ್ ಡಿವಿಡೆಂಡ್. ಯಾವ ವ್ಯಾಲ್ಯೂ ತಗೋಬೇಕು ಸರ್? ಎರಡಿದಾವಲ್ಲ, ಅಕೌಂಟ್ ಓಪನ್ ಮಾಡಬೇಕಾ? ಬೇಕಾಗಿಲ್ಲ ಅಕೌಂಟ್ ಓಪನ್ ಮಾಡೋದು. ಹೊಸದೇನಿದೆ ಸೆಕೆಂಡ್ ಇಯರ್ 48,000 rupees is the provision. ಮಾಡಿತ್ತು ಮೊದಲೇ, ಅದು ಪೇಮೆಂಟ್ ಆಯ್ತು, ಇನ್ನೊಂದು ಮಾಡಿದಾರೆ ಅಂತ ಅರ್ಥ. ಓಕೆ, ದೆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಷಿನರಿ, ಡಿಪ್ರಿಸಿಯೇಷನ್ ಇದೆ, ಡಿಪ್ರಿಸಿಯೇಷನ್ ಎಫೆಕ್ಟ್ ಆಗುತ್ತೆ. ಯಾವ್ದು ಸರ್ ಡಿಪ್ರಿಸಿಯೇಷನ್ ತಗೋಬೇಕು? ಎರಡು ವ್ಯಾಲ್ಯೂಸ್ ಇದಾವೆ. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ, ದೆನ್ ಇಕ್ವಿಪ್ಮೆಂಟ್. ಎರಡು ತಗೊಳ್ಳೋಣ. ಅಕೌಂಟ್ ಓಪನ್ ಮಾಡಿದ್ವಲ್ಲ, ಪ್ಲಾಂಟ್ ಆ್ಯಂಡ್ ಮಷಿನರಿನಲ್ಲಿ ಡಿಪ್ರಿಸಿಯೇಷನ್ ಎಷ್ಟಿತ್ತು? 46,000. ದೆನ್ ಈ ಕಡೆ ಇಕ್ವಿಪ್ಮೆಂಟ್ ನಲ್ಲಿ 4,000 ಇತ್ತಲ್ಲ. ಬ್ಯಾಲೆನ್ಸ್ ಬಂದಿತ್ತು ನೋಡ್ರಿ, ನೆನಪಿದೆ ನಿಮ್ಗೆ? ಪ್ಲಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್ ಓಪನ್ ಮಾಡಿದ್ಮೇಲೆ 26,000 ಬ್ಯಾಲೆನ್ಸ್ ಬಂದಿತ್ತು ನೋಡ್ರಿ. 26,000 ಮತ್ತೆ ಮೈನಸ್ ಮಾಡಿವಿ, 8,000 rupees ಲಾಸ್ ಆಯ್ತು. ನೆನಪಿದೆ? ಡಿಪ್ರಿಸಿಯೇಷನ್ ಅಕೌಂಟ್ ಓಪನ್ ಮಾಡಿ 46,000 ಬ್ಯಾಲೆನ್ಸ್ ಬಂತು. ಸ್ವಲ್ಪ ಅಕೌಂಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಕಾಣುತ್ತೆ. ಇಕ್ವಿಪ್ಮೆಂಟ್ ಮೇಲೆ ಡಿಪ್ರಿಸಿಯೇಷನ್ ಅಕೌಂಟ್ ನೋಡ್ರಿ ನೀವು, ಪ್ರಾವಿಷನ್ ಮಾಡಿ ಹೊಸದು 4,000 rupees. 46 plus 4, 50,000 is the depreciation. ಇದು ಹೇಗೆ ಬಂತು? ನಾವು ಮಾಡಿದ್ದೇ ಇತ್ತು ಆಲ್ರೆಡಿ ಕ್ಯಾಲ್ಕುಲೇಷನ್ಸ್. ದೆನ್ ಡಿಪ್ರಿಸಿಯೇಷನ್ ಆಯಿತು, ಇನ್ವೆಂಟ್ರೀಸ್, ಡೆಟರ್ಸ್, ಕ್ಯಾಶ್ ಇವೆಲ್ಲ ಆಯಿತು ಆಲ್ರೆಡಿ, ಟ್ರೀಟ್ಮೆಂಟ್ ತೊಗೊಂಡಿವಿ. ಈಗ ಅಡ್ಜಸ್ಟ್ಮೆಂಟ್ಸ್ ಕಡೆ ಬಂದರೂ ಕೂಡ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಈ ಅಸೆಟ್ಸ್ ಸೇಲ್ ಆಗಿದಾವಲ್ಲ, ಒಂದು ಪ್ಲಾಂಟ್ ಅಂಡ್ ಮಷಿನರಿ ಸೇಲ್ ಆಗಿದೆ, ಇಕ್ವಿಪ್ಮೆಂಟ್ ಕೂಡ ಸೇಲ್ ಆಗಿದೆ.
ಲಾಸ್ ಆಗಿದ್ರೆ ಆಡ್ ಮಾಡ್ತೀವಿ, ಪ್ರಾಫಿಟ್ ಬಂದಿದ್ರೆ ಲೆಸ್ ಮಾಡ್ತೀವಿ. ಲಾಸ್ ಆನ್ ಸೇಲ್ ಆಫ್ ಪ್ಲಾಂಟ್ ಅಂಡ್ ಮಷಿನರಿ. ಎಷ್ಟಾಗಿದೆ ಲಾಸ್? ಮಷಿನರಿ ಅಕೌಂಟ್ ಅಲ್ಲಿ ಐತೆ ನೋಡ್ರಿ, 8,000 rupees ಲಾಸ್ ಇದೆ. 8,000 rupees ಲಾಸ್ ಇದೆ. ಮತ್ತೇನಾದ್ರೂ ಇದೆನಾ? ಏನು ಇಲ್ಲ ನೋಡಿ, ಕ್ಲೋಸ್ ಮಾಡಿಬಿಡಿ. 40 plus 48 plus 50 plus 8,000. The total will be 1,46,000. Minus non-operating incomes. Already credited. Credited to P&L account, profit and loss account. Profit on ಒಂದೇ ಇದೆ, ಸೇಲ್ ಆಫ್ ಇಕ್ವಿಪ್ಮೆಂಟ್. 2 ಅಸೆಟ್ ಸೇಲ್ ಆಗಿದಾವೆ, ನೀವು ಮತ್ತೆ ಪ್ರಾಫಿಟ್ ಅಂತ ಬರೆದು ಬಿಟ್ಬಿಟ್ಟಿರಿ. ಹೇಳಿ ಯಾವ್ದ್ರ ಮೇಲೆ ಸೇಲ್ ಆಗಿದೆ ಅಂತ. ಎಷ್ಟಾಗಿದೆ? 2,000 ಪ್ರಾಫಿಟ್. 2,000 rupees profit. 1,46,000 minus 2,000, 1,44,000. And this is what we got. The total will be 1,44,000 plus 1,40,000, 1,88,000. This is what? Funds from operation. ಪೂರ್ತಿ ಬರೀರಿ ನೀವು, ನನ್ನಂಗೆ ಬರ್ದಿರಿ ಮತ್ತೆ. Funds from operation. And at last we have fund flow statement. Sources ಮತ್ತೆ ಮೇಲೆ ಡೆಬಿಟ್ ಕ್ರೆಡಿಟ್ ಬರ್ದಿರಪ್ಪ ನೀವು. ಅಮೌಂಟ್, ಅಪ್ಲಿಕೇಶನ್ಸ್, ಅಮೌಂಟ್. Sources, amount, applications, amount. ನೋಡಿ, ಸಿಂಪಲ್ ಆಗಿದೆ. ಸ್ಟಾರ್ಟ್ ಮಾಡಿ ನೀವೇ. ಫಸ್ಟ್ ಸೋರ್ಸಸ್ ನಲ್ಲಿ ನಾವೇನು ತಗೊಳ್ಳೋಣ? ಫಂಡ್ಸ್ ಫ್ರಮ್ ಆಪರೇಷನ್ಸ್. ಫಂಡ್ಸ್ ಫ್ರಮ್ ಆಪರೇಷನ್ಸ್ ಎಷ್ಟಿದೆ? ಇಲ್ಲೇ ಬಂದಿದೆ ನೋಡಿ, 1,88,000. 1,88,000. The next is ಬ್ಯಾಲೆನ್ಸ್ ಶೀಟ್ ಕಡೆ ಬರ್ರಿ. ಶೇರ್ ಕ್ಯಾಪಿಟಲ್ ಏನಾಗಿದೆ? ಇನ್ಕ್ರೀಸ್ ಡಿಕ್ರೀಸ್ ಆಗಿದ್ರೆ, ಇಶ್ಯೂ ಆಗಿದೆನಾ, ರಿಡೆಂಪ್ಷನ್ ಆಗಿದೆನಾ ನೋಡಿ. ಬ್ಯಾಲೆನ್ಸ್ ಶೀಟ್ ನಲ್ಲಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ₹10 ಈಚ್ 4 lakh rupees ಫಸ್ಟ್ ಇಯರ್ ಇತ್ತು. ದೆನ್ ಸೆಕೆಂಡ್ ಇಯರ್ ಇನ್ಕ್ರೀಸ್ ಆಯ್ತು, 4,80,000. ಇನ್ಕ್ರೀಸ್ ಆಗಿದೆ ಅಂದ್ರೆ ಕ್ಯಾಪಿಟಲ್ ತಗೊಂಡಿವಿ, ಶೇರ್ಸ್ ಇಶ್ಯೂ ಮಾಡಿವಿ. ಶೇರ್ಸ್ ಇಶ್ಯೂ ಮಾಡಿ ಕ್ಯಾಪಿಟಲ್ ತಗೊಂಡ್ರೆ ದಟ್ ಈಸ್ ಸೋರ್ಸ್. ಇಶ್ಯೂ ಆಫ್ ಶೇರ್ಸ್ ಎಷ್ಟು? 80,000 rupees. Am I right? Issue of shares 80,000 rupees. Then share premium account. ಇಶ್ಯೂ ಮಾಡಿದಿರ್ತೀವಲ್ಲ ಶೇರ್ಸ್, ಅದರಿಂದ ಪ್ರೀಮಿಯಂ ಅಮೌಂಟ್ ಕೂಡ ಫೇಸ್ ವ್ಯಾಲ್ಯೂ ಮೇಲೆ ಇಶ್ಯೂ ಮಾಡಿಲ್ಲ, ಪ್ರೀಮಿಯಂ ವ್ಯಾಲ್ಯೂ ರಿಸೀವ್ ಮಾಡಿವಿ ಅಂದ್ರೆ ದಿಸ್ ಈಸ್ ಆಲ್ಸೋ ಸೋರ್ಸ್ ಆಫ್ ಅಮೌಂಟ್. ಶೇರ್ ಪ್ರೀಮಿಯಂ 20,000. ಪ್ರೀಮಿಯಂ ವ್ಯಾಲ್ಯೂ ಕೊಟ್ಟು ರಿಡೆಂಪ್ಷನ್ ಮಾಡಿದ್ರೆ ಅಪ್ಲಿಕೇಶನ್. ಬಟ್ ನಾವು ಶೇರ್ಸ್ ಇಶ್ಯೂ ಮಾಡ್ತಾ ಇದೀವಲ್ಲ, ಅಲ್ಲಿಂದಾನೇ ಇಶ್ಯೂ ಮಾಡುವಾಗಲೇ ನಾವು ಪ್ರೀಮಿಯಂ ವ್ಯಾಲ್ಯೂ ಮೇಲೆ ಮಾಡಿದ್ವಿ. 20 rupees ಪರ್ ಶೇರ್ ಕೊಡಬೇಕಿತ್ತು, 25 rupees ಪರ್ ಶೇರ್ ಕೊಟ್ಟಿವಿ. ಅಂದ್ರೆ ನಮ್ಗೆ ಇನ್ನ ಸೋರ್ಸ್ ಆಗಿದೆ. ದೆನ್ ಜನರಲ್ ರಿಸರ್ವ್ ಆಯ್ತು, ಪ್ರಾಫಿಟ್ ಅಂಡ್ ಲಾಸ್ ಫಂಡ್ಸ್ ಫ್ರಮ್ ಆಪರೇಷನ್ ತಗೊಂಡಿವಿ. ಡಿಬೆಂಚರ್ಸ್ ಏನಾಗಿದೆ? 1 lakh rupees ಫಸ್ಟ್ ಇಯರ್ ಓಪನಿಂಗ್ ಬ್ಯಾಲೆನ್ಸ್ ಇತ್ತು, ಸೆಕೆಂಡ್ ಇಯರ್ ಕಡಿಮೆ ಆಗಿದೆ. ಅಂದ್ರೆ 1 lakh rupees ಡಿಬೆಂಚರ್ ತಗೊಂಡಿರು, ಆಮೇಲೆ ರಿಪೇಮೆಂಟ್ ಆಯ್ತು. ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್
ಆರ್ ರೀಪೇಮೆಂಟ್ ಆಫ್ ಡಿವೆಂಚರ್ಸ್ ಏನಾದರೂ ಬರೀರಿ. ₹1,00,000 ರಿಡೆಂಪ್ಷನ್ ಆಫ್ ಡಿವೆಂಚರ್ಸ್ ಆಯ್ತಾ. ಕ್ರೆಡಿಟರ್ಸ್ ಸಂಬಂಧ ಇಲ್ಲ. ಪ್ರಪೋಸ್ ಡಿವಿಡೆಂಡ್ ನೋಡಿ ಹೇಳಿದ್ದೆ ನಾನು, ಪ್ರೀವಿಯಸ್ ಇಯರ್ ವ್ಯಾಲ್ಯೂ ಇಸ್ ದ ಪೇಮೆಂಟ್. ಎಷ್ಟು? ಪ್ರಪೋಸ್ಡ್ ಡಿವಿಡೆಂಡ್ ಅಲ್ಲ, ಡಿವಿಡೆಂಡ್ ಪೇಡ್ ಅಂತಾನೆ ಬರೀರಿ, ಯಾಕಂದ್ರೆ ಪೇಮೆಂಟ್ ಆಗಿದೆ. ಅಪ್ಲಿಕೇಶನ್ ಡಿವಿಡೆಂಡ್ ಪೇಡ್ 40,000 ಅಲ್ಲ, ₹40,000 ಡಿವಿಡೆಂಡ್ ಪೇಡ್. ದೆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಏನಾಗಿದೆ? 2,10,000 ಓಪನಿಂಗ್ ಇತ್ತು, 2,80,000 ಕ್ಲೋಸಿಂಗ್ ಆಯ್ತು. ಅಂದ್ರೆ 2,10,000 ಇದ್ದನ್ನು ಮತ್ತೆ ಇನ್ಕ್ರೀಸ್ ಮಾಡಿ. ಪರ್ಚೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇನ್ಕ್ರೀಸ್ ಆಗಿದೆ ಅಂದ್ರೆ ಪರ್ಚೇಸ್ ಎಷ್ಟು? 70,000 ಅಲ್ಲ, 2,80,000 ಮೈನಸ್ 2,10,000. ಪ್ಲಾಂಟ್ ಆ್ಯಂಡ್ ಮಷಿನರಿ ಅಕೌಂಟಿಗೆ ಹೋಗ್ರಿ. ಪ್ಲಾಂಟ್ ಆ್ಯಂಡ್ ಮಷಿನರಿ ಬ್ಯಾಂಕ್ ಅಂತ ಎಲ್ಲೆಲ್ಲಿ ಕಾಣುತ್ತೆ ಅಲ್ಲಿ ನೋಡ್ರಿ. ಕ್ರೆಡಿಟ್ ಸೈಡ್ ಒಂದು ಬ್ಯಾಂಕ್ ಇದೆ, ಸೇಲ್ ಆಗಿದೆ, ಸೇಲ್ ಆಫ್ ಮಷಿನರಿ, ಸೇಲ್ ಆಫ್ ಪ್ಲಾಂಟ್ ಆ್ಯಂಡ್ ಮಷಿನರಿ 6,000. ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್, ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಬ್ಯಾಲೆನ್ಸ್ ಬಂದಿದೆ ನೋಡಿ ನಮಗೆ. ಎಷ್ಟು ಬಂದಿದೆ ಬ್ಯಾಲೆನ್ಸ್? ₹1,00,000. ಓಕೆ, ಇಕ್ವಿಪ್ಮೆಂಟ್ ಏನಿದೆ ಅದು ಕೂಡ ಪರ್ಚೇಸ್ ಕೂಡ ಆಗಿದೆ, ಸೇಲ್ ಆಗಿದೆ. ಅಕೌಂಟಿಗೆ ಹೋಗಿ ಡೈರೆಕ್ಟ್, ಸೇಲ್ ಆಗಿದೆ ₹4,000. ಸೇಲ್ ಆಫ್ ಇಕ್ವಿಪ್ಮೆಂಟ್ 4,000ಗೆ ಸೇಲ್ ಮಾಡಿವಿ. ಮತ್ತೆ ಬ್ಯಾಲೆನ್ಸ್ ಬಂತು ಈ ಕಡೆ. ಪರ್ಚೇಸ್ ಎಷ್ಟಾಯ್ತು? 12,000. ₹12,000. Then we have issue, sale, purchase, dividend, purchase of land and building. ಓಕೆ, ಎಲ್ಲ ಕ್ಲಿಯರ್ ಆಯ್ತು. ಈಗ ಶೆಡ್ಯೂಲ್ ಆಫ್ ಚೇಂಜಸ್ ವರ್ಕಿಂಗ್ ಕ್ಯಾಪಿಟಲ್ ಹಾಕಿದ್ವಿಲ್ಲ. ಇನ್ಕ್ರೀಸ್ ಆದ್ರೆ ಅಪ್ಲಿಕೇಶನ್ಸ್, ಡಿಕ್ರೀಸ್ ಆದ್ರೆ ಸೋರ್ಸಸ್. ಡಿಕ್ರೀಸ್ ಆಯ್ತಲ್ಲ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಾಗಿತ್ತು? 28,000 rupees ಆಗಿತ್ತು. 28,000 ಇಸ್ ದ ಡಿಕ್ರೀಸ್. ಇಷ್ಟೇ ನೋಡಿ. ಒಂದೆರಡು ಲೈನ್ ಬಿಟ್ಟು ಕ್ಲೋಸ್ ಮಾಡ್ರಿ, ಯಾಕಂದ್ರೆ ಕೆಲವೊಮ್ಮೆ ಒಂದೊಂದು ಮಿಸ್ ಆಗಿರ್ತವೆ, ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಏನಿಲ್ಲ, 3,22,000 ಟೋಟಲ್ ಆಗುತ್ತೆ. $3,22,000 is the total. We are clear up to this part. ಕೆಳಗಡೆ ಬರೀರಿ ನೋಟ್ ಅಂತ. Proposed dividend is assumed as non-current liability. It's all clear? ಏನಾದರೂ ಡೌಟ್ಸ್ ಇದ್ರೆ either you can comment or you can contact me. Then we shall move for the next ಇನ್ನೊಂದು few adjustments problem ನೋಡೋಣ. Then we'll move for the next concept, cash flow statement. Okay, I hope it's clear. Thank you.